ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಆಚೆ ಹೋಗ್ತಾ ಇದ್ದೀನಿ. ಆಚೆ ಬಂದು ಇಲ್ಲಿರೋ ಒಂದು ಸ್ಟ್ಯಾಚುನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಚಿಕ್ಕ ಚಿಕ್ಕ ಮನೆಗಳ ಥರ ಮಾಡಿ, ಆ ಗೊಂಬೆಗಳನ್ನು ಮಾಡಿ ಹಿಂದೆ ಹೇಗಿತ್ತು ಅನ್ನೋದ್ರ ಪರಂಪರೆಯನ್ನು ಇಲ್ಲಿ ವಿವರಿಸಿದ್ದಾರೆ. ಅದನ್ನು ನೋಡಿಕೊಂಡು ಹಾಗೆ ಇವತ್ತು ನಾನು ಒಂದು ಸ್ವೀಟ್ ಡಿಶಸ್ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಾವಿವಾಗ ಇಲ್ಲಿಗೆ ಬಂದಿದ್ದೀವಿ. ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಹಿಂದಿನ ಕಾಲದಲ್ಲಿ ಯಾವ ಥರ ಇತ್ತು ಮನೆ, ಅವ್ರು ಏನೇನು ಯೂಸ್ ಮಾಡ್ತಿದ್ರು ಎಲ್ಲನೂ ಕ್ಲಿಯರಾಗಿ ಇಲ್ಲಿ ಅದೇ ಥರ ಮಾಡಿದ್ದಾರೆ. ಇವಾಗ ನಾನು ಸ್ವೀಟ್ ಡಿಶಸ್ ಬಗ್ಗೆ ಹೇಳ್ತೀನಿ. ಸ್ಕಿಪ್ ಮಾಡ್ದಲೇ ವಿಡಿಯೋ ನೋಡಿ. ಮೈದಾ, ಬಾಳೆಹಣ್ಣು, ಹಣ್ಣಾಗಿರೋ ಬಾಳೆಹಣ್ಣನ್ನು ಬಾಳೆಹಣ್ಣು ಅಂತಾರಲ್ಲ ಅದನ್ನು ತೊಗೊಂಡು 1/4 kg ಮೈದಾ ಹಸಿಟ್ಟು ತೊಗೊಂಡಿದ್ದೀನಿ. 2 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಮತ್ತು ಹಾಲಲ್ಲಿ ಸ್ವಲ್ಪ ಕೇಸರಿ ಅಂತಾರೆ, ಕಲರ್ ಅಂತಾರೆ, ಫುಡ್ ಕಲರ್ ಅಂತ ಹೇಳಿದರೆ ಕೊಡ್ತಾರೆ. ಅದನ್ನು ಯೂಸ್ ಮಾಡಬೇಕು. ಅದನ್ನು ಯೂಸ್ ಮಾಡ್ಕೊತ ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕಾದ್ರೆ ತುಪ್ಪ ಅಥವಾ ಎಣ್ಣೆ ಹಾಕಿಬಿಟ್ಟು ಹದವಾಗಿ ಕಲಿಸ್ಕೊಬೇಕು. ನಮ್ಮ ಕ್ಯಾಟ್ ನೋಡಿ ಇಲ್ಲಿ ಬಂದು ತುಂಬಾ ಅಳ್ತಾ ಇದ್ವು, ಏನಾದರೂ ಹಾಕು ಅಂತ. ಅದಕ್ಕೆ ಫುಡ್ ಹಾಕಿ ಮತ್ತು ಮಿಲ್ಕ್ ಹಾಕಿದ್ದೀನಿ. ಇವಾಗ ನಾನು ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಬೇಕಾದ್ರೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಂಡಾದ್ಮೇಲೆ ಅದನ್ನು ಮುಚ್ಚಿ ಇಡಬೇಕು ಒಂದು 10 ಮಿನಿಟ್ಸ್. ಅಷ್ಟರಲ್ಲಿ ನಾವು ಈ ಪಾಕನ ಮಾಡ್ಕೊಬೇಕು. ಈ ಪಾಕ ಮಾಡಲಿಕ್ಕೆ ನೀರು, ಸಕ್ಕರೆ, ಏಲಕ್ಕಿ ಇಷ್ಟೇ ಯೂಸ್ ಮಾಡೋದು. ಈ ಪಾಕ ಆದಮೇಲೆ ನಾನು ಕಲಸಿಟ್ಟಿರೋದನ್ನ ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಲಟ್ಟಿಸ್ಕೊಬೇಕಾಗುತ್ತೆ. ಲಟ್ಟಿಸ್ಕೊಂಡ ಮೇಲೆ ನಾವು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ, ಜಾಸ್ತಿ ಎಣ್ಣೆ ಸವರಬೇಕಾಗುತ್ತೆ, ಆವಾಗ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ. ಸೊ ಈ ಥರ ನೈಫಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಒಂದೇ ಕೈಯಲ್ಲಿ ವಿಡಿಯೋ ಇಟ್ಕೊಂಡು ಮಾಡ್ತಿರೋದ್ರಿಂದ ಬರ್ತಾ ಇಲ್ಲ. ಸೊ ನೀವು ಈ ಥರ ಕಟ್ ಮಾಡಿ. ಕಟ್ ಮಾಡಿದ್ಮೇಲೆ ಒಂದ್ರ ಮೇಲೆ ಒಂದು ಹಾಕಿ ಈ ಥರ ಇಟ್ಕೊಳ್ಳಿ. ರೌಂಡ್ ಶೇಪಲ್ಲಿ ಮಾಡಿ. ತೋರಿಸ್ಲಿಕ್ಕಾಗಲಿಲ್ಲ, ಬಟ್ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ನೋಡಿ ಇಷ್ಟಾಗಿದೆ. ಚಿಕ್ಕದಾಗಿ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯಿಸೋಕ್ಕೆ ನಾನು ಬಾಣಲಿನ ಇಟ್ಕೊಂಡಿದ್ದೀನಿ. ಇವಾಗ ಸಕ್ಕರೆ ಪಾಕ ನೋಡಿ ರೆಡಿ ಆಗಿದೆ. ಅದು ಸ್ವಲ್ಪ ತಣ್ಣಗಾಗಲಿ, ಜಾಸ್ತಿ ತಣ್ಣಗಾಗಬಾರ್ದು, ಬೆಚ್ಚಗೆ ಇರಬೇಕು. ಅಷ್ಟರಲ್ಲಿ ನಾವು ಜಸ್ಟ್ ಈ ಥರ ಮೇಲ್ಗಡೆ ಲಟ್ಟಿಸ್ಕೊಂಡು ಇದನ್ನು ಈ ಥರ ಎಣ್ಣೆಯಲ್ಲಿ ಬಿಡಬೇಕು. ಚೆನ್ನಾಗಿ ಬ್ರೌನ್ ಕಲರ್ ಆದಮೇಲೆ ಸೈಡಿಗೆ ಇಟ್ಕೊಬೇಕು. ಸೈಡಲ್ಲಿ ಇಟ್ಕೊಂಡಾದಮೇಲೆ ಒಂದು 5 to 10 ಮಿನಿಟ್ಸ್ ಎಲ್ಲ ಆದಮೇಲೆ ಸಕ್ಕರೆ ಪಾಕಕ್ಕೆ ಹಾಕಬೇಕು. ಸಕ್ಕರೆ ಪಾಕ ಏನಾದರೂ ತಣ್ಣಗಾಗ್ಬಿಟ್ರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಈ ಥರ ಈ ಸ್ವೀಟ್ ಡಿಶ್ ರೆಡಿಯಾಗಿದೆ. ಸಕ್ಕರೆ ಪಾಕಲ್ಲಿ ಎದ್ದಿ ನಾನು ಹಾಟ್ ಬಾಕ್ಸಲ್ಲಿ ಹಾಕಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನೆಕ್ಸ್ಟು ಒಂದು ಪಾರ್ಸಲ್ ಬಂದಿತ್ತು. ಇದು ಬಂದು 250 rupees ಮೀಶೋದಲ್ಲಿ ಆರ್ಡರ್ ಮಾಡಿರೋದು. ನಮ್ಮ ಅಮ್ಮನ ತಂಗಿಗೋಸ್ಕರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.